ನೀವು ತುಂಬಾ ಒಳ್ಳೆಯವರಾ? ಎಲ್ರಿಗೂ ಹೂ ಅಂತೀರಾ? ಹಾಗಾದ್ರೆ ಆಚಾರ್ಯ ಚಾಣಕ್ಯರ ಈ ಮಾತನ್ನ ನೀವು ಕೇಳಲೇಬೇಕು. ಆಚಾರ್ಯ ಚಾಣಕ್ಯರು ಹೇಳ್ತಾರೆ, ಮನುಷ್ಯ ಅತಿಯಾಗಿ ನೇರವಾಗಿಯೂ ಇರಬಾರ್ದು. ಯಾಕೊತ್ತಾ? ಕಾಡಿಗೆ ಹೋದ್ರೆ ಮರ ಕಡಿಯುವವನು ಮೊದಲು ಕಡಿಯೋದು ನೇರವಾಗಿ ಮತ್ತು ಸುಂದರವಾಗಿರುವ ಮರವನ್ನೇ. ನೇರವಾಗಿರೋದು ಅಥವಾ ಒಳ್ಳೆಯವರಾಗಿರೋದು ಒಳ್ಳೆಯ ಗುಣವೇ. ಆದರೆ ಜನರು ನಿಮ್ಮ ಒಳ್ಳೆತನವನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ರೆ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡೋದು ಅನಿವಾರ್ಯ. ಯಾಕಂದ್ರೆ ಒಳ್ಳೆಯವರಾಗಿರೋದಕ್ಕೂ ಮತ್ತು ಮೂರ್ಖರಾಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೆನಪಿಡಿ, ನಿಮ್ಮ ಒಳ್ಳೆತನ ನಿಮ್ಮ ರಕ್ಷಾ ಕವಚವಾಗಬೇಕೇ ಹೊರತು ನಿಮ್ಮ ದೌರ್ಬಲ್ಯವಾಗಬಾರದು. ನಿಮ್ಮ ಮರ್ಯಾದೆ ಮತ್ತು ಗೌರವವನ್ನ ಕಾಪಾಡಿಕೊಳ್ಳೋದು ನಿಮ್ಮ ಮೊದಲ ಧರ್ಮ. ಆದ್ರಿಂದ ಜೀವನದಲ್ಲಿ ನೇರವಾಗಿರಿ, ಒಳ್ಳೆಯವರಾಗಿರಿ, ಆದರೆ ಎಂದಿಗೂ ದುರ್ಬಲರಾಗಬೇಡಿ. ಸನ್ಮಾರ್ಗದಲ್ಲಿ ನಡೆಯಿರಿ ಮತ್ತು ಉತ್ತಮ ಮೌಲ್ಯಗಳೊಂದಿಗೆ ಬೆರೆಯಿರಿ.